ಮತ್ತೆ ಅಮ್ಮ ಏನು ಸಮಾಚಾರ? ನಾನು ನೋಡ್ತಾನೆ ಇದ್ದೀನಿ ಆಗ್ಲಿಂದ ನೀವಿಬ್ರು ತುಂಬ ಡಲ್ ಆಗಿದ್ದೀರಲ್ಲ. ಅಮ್ಮ ಲೈಫಲ್ಲಿ ಜೋಶ್ ಇರಬೇಕು. ಪಾರು, ಆ ವಿಷಯ ಅಲ್ಲ ಬಿಡು. ಮೊದಲು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳಮ್ಮ. ಶಿವು ನಿನ್ನ ಹತ್ರ ಏನೂ ಹೇಳಲಿಲ್ವಾ? ಯಾವುದ್ರ ಬಗ್ಗೆ? ಅದೇ ಕಾಣಿಕೆಗೆ ಅಂತ ಅಕ್ಕ 500 ರೂಪಾಯಿ ನೋಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಕಣೆ. ಓ ಅದಾ, ದೇವಸ್ಥಾನಕ್ಕೆ ಹೋಗಿದ್ವಮ್ಮ. ಆಗ ಮಾವ ಕಾಣಿಕೆ ಹಾಕಿದ್ರು. ನೀವು ಕೊಟ್ಟಿದ್ದ ಕಾಣಿಕೆನೂ ಹಾಕಿದ್ರು, ನಿಮ್ಮ ಗಂಡ ಕೊಟ್ಟಿದ್ದ ಕಾಣಿಕೆನೂ ಹಾಕಿದ್ರು. ನೋಟನ್ನು ಕಣ್ಣಿಗೆ ಹೊತ್ಕೊಳ್ಳಿಲ್ವಾ? ಹಾಗೆ ಹಾಕ್ಬಿಟ್ನಾ? ಅಯ್ಯೋ ಕಣ್ಣಿಗೆ ಹೊತ್ಕೊಂಡೆ ಹಾಕಿದ್ರಮ್ಮ. ಆದರೆ ಆ ನೋಟಲ್ಲಿ ಏನೋ ಬರ್ತಂಗೆ ಕಾಣಿಸ್ತು. ಆಮೇಲೆ ಅಷ್ಟರಲ್ಲಿ ಮಾವ ಹುಂಡಿಗೆ ಹಾಕ್ಬಿಟ್ರು. ಪಾರು, ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ, ಸ್ವಲ್ಪ ಸಮಾಧಾನದಿಂದ ಕೇಳಾಯ್ತಾ? ಆಯ್ತಮ್ಮ. ರಶ್ಮಿ. ಪಾರು, ಮತ್ತೆ ಏನು ಸಮಾಚಾರ? ಮದುವೆ ಕೆಲಸ ಎಲ್ಲ ಹೆಂಗೈತೈತೆ? ಅಮ್ಮ ಆಯ್ತಾ ಕಾಫಿ? ಇಲ್ಲ ಇನ್ನೂ ಕುದೀತೈತಾ? ಓಹೋ, ಏನೋ ಅಣ್ಣ ನೀನು ಅಡುಗೆ ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಯಾಕೆ ಪಾರು ಬರಬೇಡ್ದೆ? ನಮ್ಮನೆ ಅಲ್ವೇ? ಅಯ್ಯೋ ಇದು ನಿನ್ನ ಮನೆನೇ ಕಣೋ. ನಾನೇನು ಆಸ್ತಿಲಿ ಅರ್ಧ ಭಾಗ ಬೇಕು, ನಂದು ಅರ್ಧ ಪಾಲಿದೆ ಅಂತ ಕೇಳ್ತೀನಿ ಅಂತ ಅಂದ್ಕೊಂಡ್ಯಾ? ಬೇಡಪ್ಪ, ನನ್ನ ಗಂಡನ ಹತ್ರನೇ ಸುಮಾರು ಆಸ್ತಿ ಇದೆ, ಅದೇ ಸಾಕು ನನಗೆ, ಅಲ್ವಾಮ್ಮ? ನಾವು ತುಂಬ ರಿಚ್ಚು ಕಣೋ, ಇದೆಲ್ಲ ಒಂಥರ ಜುಜುಬಿ ನನಗೆ. ಪರವಾಗಿಲ್ಲ ಪಾರು, ಮಾತನ್ನ ಚೆನ್ನಾಗೇ ಕಲ್ತಿದ್ದಿ. ಹ್ಞೂ, ಮತ್ತೆ ಮೆಡಿಕಲ್ ಕಲಿಯೋದಕ್ಕಿಂತ ಮಾತು ಕಲಿಯೋದೇ ಸಿಕ್ಕಾಪಡೆ ಕಷ್ಟ ಆಗೋಯ್ತು ಕಣೋ ಅಣ್ಣ. ಒಬ್ಬೊಬ್ಬರು ಬಣ್ಣ ಏನು, ಯಾವಾಗ ಬದಲಾಗುತ್ತೆ, ಯಾವಾಗ ಬಯಲಾಗುತ್ತೆ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದೆ ನೋಡು. ನನಗೊಂದು ಅರ್ಥ ಆಗ್ತಿಲ್ಲ ಕಣೋ ಅಣ್ಣ. ಗಂಡು ಮಕ್ಕಳು ಅಡುಗೆ ಮನೆಗೆ ಬರೋದು ತಪ್ಪು ಅಂತ ಅಂದ್ಕೊಂಡಿರೋ ನೀನು ಅಡುಗೆ ಮನೆಗೆ ಬಂದಿದೆಯಲ್ಲ, ಅದಕ್ಕೆ ಡೌಟ್ ಆಯಿತು, ಕೇಳಿದೆ. ತಂಗಿ ಬಂದವಳೆ ಅಂತ ಬಂದಪ್ಪ, ತೆಪ್ಪೆ? ಯಾಕೆ ಶಿವ ಮಾತ್ರ ತಂಗಿರ್ನ ಇಷ್ಟಪಡ್ಬೇಕೆ? ಅವನು ಮಾತ್ರ ಚೆನ್ನಾಗಿ ನೋಡ್ಕೋಬೇಕೆ? ನನ್ನ ಗಂಡನ ಬುದ್ಧಿಲಿ ನಿಂಗೆ 1% ಬಂದರು ನಿನ್ನ ಜೀವನ ಪಾವನ ಆಗೋಗುತ್ತೆ ಕಣೋ. ಹೌದೌದು ಬಿಡು, ಇನ್ನೊಂದಷ್ಟು ದಿನದಲ್ಲೇ ಶಿವು ಜೀವನ ಪಾವನ ಅಲ್ವೇನಮ್ಮ?